ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. 2024ರ ಲೋಕಸಭಾ ಎಲೆಕ್ಷನ್. ಈ ಕಾರಣಕ್ಕೋಸ್ಕರ ಗರ್ವಾಪ್ಸಿ ಆಗಿರಬಹುದು, ಆಪರೇಷನ್ಗಳಾಗಿರಬಹುದು, ಹೆಚ್ಚಿನ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಉತ್ತರ ಕನ್ನಡದ ವಿಚಾರ. ಈ ವಿಚಾರದಲ್ಲಿ ಏನು ಹೇಳಬೇಕು ಏನು ಬಿಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ. ಯಾಕಂತಂದ್ರೆ ಉತ್ತರ ಕನ್ನಡ ಅಂತ ತೆಗೆದುಕೊಂಡ್ರೆ ಅಲ್ಲಿನ ಈಗಿನ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆ ಅವರ ಅಬ್ಬರ ಜೋರಾಗಿ ನಡೀತಾ ಇದೆ. 5 ವರ್ಷಗಳ ಕಾಲ ಮಾತೇ ಆಡ್ತಿರ್ಲಿಲ್ಲ ಆಸಾಮಿ. ಈಗ ಎಲೆಕ್ಷನ್ ಹತ್ತಿರ ಬರ್ತಿರುವಂತಹ ನಿಟ್ಟಿನಲ್ಲಿ ಹಿಂದೂ ವಿರೋಧಿಗಳು, ರಾಮ ಮಂದಿರ ಮಗನೇ ಅನ್ನುವಂತಹ ಮಾತುಗಳೆಲ್ಲ ಈಗೀಗ ಒಂದು 4 ತಿಂಗಳ ಹಿಂದೆಯಿಂದ ಕೇಳಿ ಬರ್ತಾ ಇದೆ. ಅನಂತಕುಮಾರ್ ಹೆಗಡೆ ಅವರು 2019ರ ಎಲೆಕ್ಷನ್ ಅನ್ನ ಗೆದ್ದುಕೊಂಡು ಎಲ್ಲಿಗೆ ಹೋದ್ರು ಅನ್ನೋ ಪತ್ತೆ ಹಚ್ಚೋಕೆ ಆಗಿರ್ಲಿಲ್ಲ. ಈಗ ಒಂದು 4 ತಿಂಗಳ ಹಿಂದೆಯಿಂದ ಈಗ ಮತ್ತೆ ಅವರು ಬೆಂಕಿ ಉಗುಳುವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನೋ ಉತ್ತರ ಕನ್ನಡದ ವಿಚಾರಕ್ಕೆ ಬರೋದಾದ್ರೆ ಒಂದು ಕೂಡ ಮಲ್ಟಿ ಸ್ಪೆಷಾಲಿಸ್ಟ್ ಹಾಸ್ಪಿಟಲ್ ಕೂಡ ಇಲ್ಲ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಭಾರತದಲ್ಲಿ 9 ಜನ ಸಂಸದರು ಮಾತೇ ಆಡಲ್ವಂತೆ. ಅದರಲ್ಲಿ ಅನಂತಕುಮಾರ್ ಹೆಗಡೆಯವರು ಕೂಡ ಒಂದು. ಸ್ವಲ್ಪ ಕೊಲಾಬ್ರೇಷನ್ ಮಾಡಿ ಹೇಳಬೇಕು ಅಂತಂದ್ರೆ ಮಗನೇ ಖ್ಯಾತಿಯ ಅನಂತಕುಮಾರ್ ಹೆಗಡೆಯವರು ಕೂಡ ಒಂದು. ಅವರು ನಿಜಕ್ಕೂ ಕಲಾಪದಲ್ಲಿ ಸೌಂಡ್ ಕೂಡ ಮಾಡಲ್ಲ, ಬರ್ತಾರೆ ಕೇಳ್ಕೊಂಡು ಹೋಗ್ತಾರೆ ಅಂತ ಅಲ್ಲಿನ ಜನರೇ, ಉತ್ತರ ಕನ್ನಡದ ಜನರೇ ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನು ಅವರಿಗೇನಾದ್ರೂ ಬಿಜೆಪಿ ಟಿಕೆಟ್ ಕೊಡ್ತಾರಾ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಅಲ್ಲಿದ್ದವರೇ ಬಿಜೆಪಿಯವರೇ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಸತತ ತುಂಬಾ ಬಾರಿಗೆ ಇವರು ಗೆದ್ದು ಬೀಗ್ತಾ ಇದ್ರು. ಈ ಸಲ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಅನಂತಕುಮಾರ್ ಹೆಗಡೆ ಅವರು ತಮ್ಮ ಪ್ರಯತ್ನವನ್ನ ಬಿಡ್ತಾ ಇಲ್ಲ. ಮಾತೆತ್ತಿದ್ರೆ ಹಿಂದುತ್ವ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಹೇಳಿ ಉತ್ತರ ಕನ್ನಡದ ಜನರೇ, ನಿಮಗೆ ಹಿಂದುತ್ವದ ಬಗ್ಗೆ ಪಾಠ ಮಾಡೋರು ಬೇಕಾ, ಅಥವಾ ಅಭಿವೃದ್ಧಿ ಮಾಡುವ ಕೆಲಸಗಳು ಮಾಡುವಂತಹ, ಅಭಿವೃದ್ಧಿಯನ್ನ ಮಾಡುವಂತಹ ಏನು ಸಂಸದರು ಬೇಕಾ ಅಂತ ಕಾಂಗ್ರೆಸ್ನವರೇ ಕೇಳ್ತಾ ಇದ್ದಾರೆ. ಇನ್ನೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಹಲವಾರು ಮಾತುಗಳು ಕೇಳಿ ಬರ್ತಾ ಇದೆ. ಹರಿಪ್ರಕಾಶ್ ಕೋಣೆಮನೆ ಅವರ ಸುದ್ದಿನೂ ಬರ್ತಾ ಇದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಏನಾದ್ರು ಕೊಡ್ತಾರೇನೋ ಅನ್ನುವಂತಹ ಸುದ್ದಿ ಕೂಡ ಅಲ್ಲಲ್ಲಿ ಪ್ರಸಾರವಾಗ್ತಾ ಇದೆ. ರೂಪಾಲಿ ನಾಯ್ಕ್ ಕೂಡ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚರ್ಚೆಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ. ಆದ್ರೆ ಕಾಂಗ್ರೆಸ್ನವರು ಸಖತ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. RV ದೇಶಪಾಂಡೆ ಅವರಿಗೆ ಟಿಕೆಟ್ ಏನಾದ್ರೂ ಕೊಟ್ಟರೆ, ಅಲ್ಲಿ RV ದೇಶಪಾಂಡೆ ಅವರು ಹಲವಾರು ವಿಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ, ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ, ಅವರು ಒಂದೊಳ್ಳೆ ನಾಯಕತ್ವವನ್ನ ಹೊಂದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ RV ದೇಶಪಾಂಡೆ ಅವರಿಗೇನಾದ್ರೂ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡಿದ್ರೆ ಬಿಜೆಪಿಯ ಒಂದು ಲೆಕ್ಕಾಚಾರ ತಲೆ ಕೆಳಗೆ ಆಗುತ್ತಾ ಅಥವಾ ಇಲ್ವಾ ಅನ್ನೋದು ಕಾದು ನೋಡ್ಬೇಕಾಗಿದೆ. ಇನ್ನೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕನ್ನಡದಲ್ಲಿ ಅಭಿವೃದ್ಧಿಯ ಕೆಲಸಕ್ಕೆ ವಿಚಾರಕ್ಕೆ ಧ್ವನಿ ಎತ್ತುತ್ತಾ ಇದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು. ನಾನು ಕೂಡ ಇದ್ದೀನಪ್ಪ, ನನಗೂ ಹೈಕಮಾಂಡ್ ಹೇಳಿದೆ, ನನಗೇನಾದ್ರು ಟಿಕೆಟ್ ಕೊಡಬಹುದಾ ಅಂತ ಅವರು ಕೂಡ ಒಮ್ಮೆ ಈ ಕಡೆ ನೋಡ್ತಾ ಇದ್ದಾರೆ. ಸೊ ಕಾದು ನೋಡ್ಬೇಕಾಗಿದೆ, ಯಾರಿಗೆ ಟಿಕೆಟ್, ಬಿಜೆಪಿ ಟಿಕೆಟ್ ನೀಡುತ್ತೆ, ಅನಂತಕುಮಾರ್ ಹೆಗಡೆ ಅವರಿಗ, ಕೋಣೆಮನೆ ಅವರಿಗ, ಅಥವಾ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನೀವು ಹೇಳಿ ವೀಕ್ಷಕರೇ, ಹಿಂದುತ್ವ ಅಥವಾ ಅಭಿವೃದ್ಧಿ ಕೆಲಸ ಅಂತ ಕಾಂಗ್ರೆಸ್ನವರೇ ಆಯ್ಕೆಯನ್ನ ಇಟ್ಟಿದ್ದಾರೆ. ನಿಮಗೆ ಏನನ್ಸುತ್ತೆ? ಉತ್ತರ ಕನ್ನಡದ ಜನರು ನಿಜವಾಗ್ಲೂ ಈ ಪ್ರಶ್ನೆಗೆ ಉತ್ತರವನ್ನ ನೀಡಬೇಕು. ಕಮೆಂಟ್ ನಲ್ಲಿ ಬರೆದು ತಿಳಿಸಿ, ಯಾರಿಗೆ ಟಿಕೆಟ್ ಅನ್ನ ನೀಡಬೇಕು ಬಿಜೆಪಿ ಸರ್ಕಾರದಿಂದ ಅಂತ. ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.